ವೇದಾಂತ್ ಇಲ್ಲಿ ನೋಡು, ನನಗೋಸ್ಕರ ಅಂತ ಇವರು 65,000 ರೂಪಾಯಿ ಕೊಟ್ಬಿಟ್ಟು ರೇಷ್ಮೆ ಸೀರೆ ತಗೊಂಡ್ಬಂದಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಮದ್ವೆಗೆ ಇನ್ನೂ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸೀರೆ ತಗೊಂಬಂದ್ರಿ ಅಂತ. 65,000? ಹೌದು ವೇದಾಂತ್, ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆ. ಪಾಪ ಪರಿಮಳ ಅವರೇ, ನೀವು ತುಂಬಾ ತೊಂದರೆ ತಗೊಂಡ್ರಿ ಅಂತ ಅನ್ಸುತ್ತೆ. ಹೌದಮ್ಮ, ಅಮ್ಮ ಹೇಳ್ತಿರೋ ಸರಿನೇ ಇದೆ. ನೀವ್ ಯಾಕೆ ಎಷ್ಟೊಂದೆಲ್ಲ ಖರ್ಚು ಮಾಡಕ್ ಹೊರಟಿದ್ದೀರಾ? ಬೆಲೆನೇ ಕಟ್ಟಕ್ಕಾಗ್ದಿರೋ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತಿದ್ದೀರಾ. ನನಗೆ ಅಮೂಲ್ಯ ಒಬ್ಳಿದ್ರೆ ಸಾಕು, ಜೊತೆಗೆ ನಿಮ್ ಪ್ರೀತಿ ಆಶೀರ್ವಾದ. ನಿಮ್ಗೆ ಯಾವ ಚಿಕ್ಕ ಚತುರದಲ್ಲಿ ಮದುವೆ ಮಾಡಿಕೊಟ್ರು ನಾನು ಖುಷಿಯಿಂದ ಮದುವೆ ಆಗ್ತೀನಿ. ಪರಿಮಳ ಅವ್ರೆ, ನಮ್ ವೇದಾಂತ ಏನೋ ಚಿಕ್ಕ ಛತ್ರ ಅಥವಾ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡಿ ಸಾಕು ಅಂತಂದ. ಹಾಗಂತ ನೀವು ಹಾಗೆಲ್ಲ ಮಾಡ್ಬಿಡ್ಬೇಡಿ. ಯಾಕೆಂದ್ರೆ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಅದು ಅಲ್ಲದೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು. ಚಿಕ್ಕ ಛತ್ರ ಆದ್ರೆ ಅವ್ರು ಬರಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾರೆ. ಅದು ಅಲ್ಲದೆ ನಾವೇ ನಿಮ್ಮ ಹತ್ರ ವರದಕ್ಷಿಣೆ ಎಲ್ಲ ಕೇಳಿಲ್ಲ, ಕೇಳೋದೂ ಇಲ್ಲ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ ವೇದಾಂತ್? ಹೌದಮ್ಮ. ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ, ಮದುವೆ ಒಂದನ್ನ ಚೆನ್ನಾಗಿ ಮಾಡ್ಕೊಡಿ ಅಂತ ಅಷ್ಟೇ. ಅದು ಬಿಟ್ರೆ ನಿಮ್ಮಿಂದ ನಮಗೆ ಬೇರೆ ಇನ್ನೇನು ನಿರೀಕ್ಷೆ ಇಲ್ಲ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಸುಹಾಸಿನಿ ಅವರೇ. ನನ್ನ ಅಳಿಯ ವೇದಾಂತು ತುಂಬ ದೊಡ್ಡ ಮನುಷ್ಯ. ಅವ್ರ ಸ್ನೇಹಿತರು ಕೂಡ ತುಂಬ ದೊಡ್ಡವರಾಗೇ ಇರ್ತಾರೆ. ಅವರೆಲ್ಲ ಮದುವೆಗೆ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿ ನನಗಿದೆ. ನಿಮ್ಮ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಬರದಿರೋ ಹಾಗೆ ನಾವು ಮದುವೆ ಮಾಡಿಕೊಡ್ತೀವಿ. ನಮ್ಮ ಮಗಳ ಮದುವೆನ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋ ಆಸೆ ನಮಗೂ ಇದೆ, ಹಾಗೆ ಮಾಡಿಕೊಡ್ತೀವಿ. ವೇದಾಂತ್, ನೀನೇನಾದ್ರೂ ಹೇಳೋದಿದೇನಪ್ಪ? ಇಲ್ಲಮ್ಮ, ಏನೂ ಇಲ್ಲ. ವೇದಾಂತ್, ನಿನಗೂ ಬಟ್ಟೆ ತಂದಿದ್ದೀನಪ್ಪ. ನನಗೆ ಗೊತ್ತು, ನಾನು ತಂದಿರೋ ಬಟ್ಟೆಗಿಂತ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಳ್ಳೋ ಶಕ್ತಿ ನಿನಗಿದೆ ಅಂತ. ಆದರೂ ನಾವು ನಮ್ಮ ಅಳತೆ ಮೀರಿ ನಿನಗೋಸ್ಕರ ಬಟ್ಟೆ ತಂದಿದ್ದೀವಿ. ಅದರಲ್ಲೇ ಇದೆ, ಒಂದು ಪಕ್ಷ ನಿನ್ಗೆ ಇಷ್ಟ ಆಗಲಿಲ್ಲ ಅಂದರೆ ಹೇಳ್ಬಿಡು, ಬೇರೆ ತಂದ್ಕೊಡ್ತೀನಿ. ಖಂಡಿತವಾಗ್ಲೂ ನನಗೆ ಹೇಳೋದಿಲ್ಲಮ್ಮ. ನನಗೆ ನೀವು ತಂದಿರೋ ಬಟ್ಟೆಗಿಂತ ನಿಮ್ಮ ಪ್ರೀತಿ ಆಶೀರ್ವಾದನೇ ಮುಖ್ಯ. ನೀನು ಒಳ್ಳೆತನನೇ ನಿನ್ನನ್ನು ಕಾಪಾಡ್ತಿರೋದಪ್ಪ. ನಾನು ಉಳಿದವ್ರಿಗೆ ಬಟ್ಟೆ ಕೊಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಇದನ್ನೇ ನಮ್ಮ ಕಡೆ ಓವರ್ ಆಕ್ಟಿಂಗ್ ಅನ್ನೋದು. ಬೇಕಿತ್ತ ಇದೆಲ್ಲ? ಹೇ, ನಾ ಏನಾದ್ರು ಎಷ್ಟು ಓವರ್ ಅಂತ ಏನಾದ್ರು ಕೇಳಿದ್ನಾ? ಸುಮ್ನೆ ಬಾ, ಬಂದ್ಬಿಟ್ಟ. ಸಾಯ ಟೈಮಲ್ಲಿ ಉಸಿರಾಡ್ತಾರಲ್ಲ, ಆತರ ಬುಸ್ ಕೊಡೋ ಬದಲು ನಾ ಹೇಳ್ದಾಗ್ಲ ಬೈಕ್ ಹತ್ತಿದ್ರೆ ಏನಾಗಿತ್ತು? ಅದು ನನ್ನಿಷ್ಟ. ಏನ್ ನಿನ್ನಿಷ್ಟ? ನಾ ಬೈಕ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅದು ನಿನ್ನಿಷ್ಟ. ಸಾಕು ನಿಮಿಷ ಡ್ರಾಮನ, ಆಟೋ ನೋಡ್ತೀನಿ. ಆಟೋ, ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಗೊತ್ತಿಲ್ಲ, ಅನ್ಸ್ತು ಅದಕ್ಕೆ ಮಾಡ್ದೆ. ಏನ್ ಅನ್ಸೋದ್ ನಿಂಗೆ? ಓಹೋ, ನಾಳೆ ನಿಂಗೆ ಅದಕ್ಕೆ ಆಗೋಳ್ ತಂಗಿ ಅಂತನಾ, ಅಥವಾ ನಮ್ಮಿಬ್ರು ಮಧ್ಯೆ ಏನಾದ್ರು ಇದ್ಯಾ? ಏನ ವೇದಾಂತ್ ಮದ್ವೆಲಿ ಪ್ರಾಬ್ಲಮ್? ಏನ್ ಹೇಳ್ತಿದ್ಯಾ ವಿಕ್ಕಿ? ಯಾಕೋ ಏನು ಸರಿ ಬರ್ತಿಲ್ಲ ಬಾವ. ಮದುವೆ ಅಂದಮೇಲೆ ಆರಾಮಾಗಿ ಖುಷಿ ಖುಷಿಯಾಗಿ ಸಂಭ್ರಮದಲ್ಲಿ ನಡಿಬೇಕು. ಮದುವೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಿದ್ದಂಗೆನೆ ಮನಸ್ಸಲ್ಲಿ ಉತ್ಸಾಹ ತುಂಬಬೇಕು. ಆದ್ರೆ ಇಲ್ಲಿ ಟೆನ್ಷನ್ ಶುರು ಆಗ್ತಿದೆ. ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳಿ ವಿಕ್ಕಿ. ಲಗ್ನ ಪತ್ರಿಕೆ ಪೂಜೆ ದಿನ ಪತ್ರಿಕೆಗೆ ಬೆಂಕಿ ಬೀಳ್ತು. ಅಮ್ಮು ಮನೆಯಲ್ಲಿ ಚಪ್ರ ಪೂಜೆ ದಿನ ಚಪ್ರಾನೇ ಬಿದ್ದೋಯ್ತು. ಇದೆಲ್ಲ ಅಪ್ಶಕನ ಅಲ್ದೇ ಇದ್ರು ಇದೆಲ್ಲ ಯಾಕೆ ನಡಿಬೇಕು ಬಾವ? ಇದೆಲ್ಲ ಆಗ್ಬಾರ್ದಿತ್ತು. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದನ್ನೆಲ್ಲ ಯಾಕೆ ನನ್ ಮೊದಲೇ ಹೇಳಿಲ್ಲ ನೀನು? ನೀವು ಬೇರೆ ಮೈಂಡ್ ಸೆಟ್ ಅಲ್ಲಿ ಇದ್ರಿ. ನಿಮ್ ತಾಯಿಗೆ ಬೇರೆ ಹುಷಾರಿರ್ಲಿಲ್ಲ, ಔಟ್ ಆಫ್ ಕಂಟ್ರಿ ಇದ್ರಿ. ಈ ವಿಷಯ ಎಲ್ಲ ತಂದು ನಿಮ್ಗೆ ಹೇಳಿದ್ರೆ ನಿಮ್ ತಲೆ ಬಿಸಿ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಹೋಗ್ಲಿ ಬಿಡು. ಈಗ ನೀನು ಮನ್ಸು ಹಾಳು ಮಾಡ್ಕೊಂಡು ಕೂತ್ರೆ ಇನ್ನ ಇಂಥ 100 ಸಮಸ್ಯೆಗಳು ಬರುತ್ತೆ. ಕೆಲಸದಲ್ಲಿ ಬ್ಯುಸಿ ಆದ್ರೆ ಇಂಥ ಆಲೋಚನೆಗಳೆಲ್ಲ ಬರಲ್ಲ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ.
ಬಾಯ್ಸ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೆಯಾ? ಮೇ ಬಿ 1-2 ವರ್ಷದಿಂದ. ಆದ್ರೆ ನಾನು ಹುದ್ದಾಗ್ಲಿಂದ ನೋಡ್ತಾ ಇದ್ದೀನಿ. ಇವತ್ತಲ್ಲಿ ಏನೋ ಕಿತಾಪತಿ ಆಗೋದಂತೂ ಗ್ಯಾರಂಟಿ. ಸುಮ್ಮನೆ ಅದಕ್ಕೆ ವೇದನ್ ಬಗ್ಗೆ ಅಂತೂ ಸಪ್ರೇಟ್ ಸರ್ಟಿಫಿಕೇಟ್ ಕೊಡೋ ಅಗತ್ಯನೇ ಇಲ್ಲ. ಸಾರ್ಥಕಣ್ಣ ಅಂತೂ ಅವನ ತರ ಹುಡುಗ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರಾಜಣ್ಣ ಅವನ ತರ ಕೆಲಸ ಮಾಡೋ ಹುಡುಗರು ಅಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಿಕ್ಕಿ ಬಾಬಾ ಸ್ವಲ್ಪ ಡೇಂಜರೇ, ಆದ್ರೆ ಇವರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿರೋದ್ರಿಂದ ಅವ್ರು ಸೈಲೆಂಟ್ ಆಗಿರ್ತಾರೆ. ಅದಕ್ಕೆ ಮನೆಯಲ್ಲೇ ಇದ್ದು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾರೆ? ರೀ ಕಾಂತ, ಬ್ಲಾಸ್ಟ್ ರೀ, ಫುಲ್ ಬ್ಲಾಸ್ಟ್ ಆಗ್ಬೇಕು. ಇವತ್ತು ವೇದಾಂತದ್ದು ಬ್ಯಾಚುಲರ್ ಪಾರ್ಟಿ ಇದೆ. ಲಾಸ್ಟ್ ಟೈಮ್ ಅರೇಂಜ್ ಮಾಡೋದಕ್ಕಿಂತ ಸಖತ್ತಾಗಿ ಅರೇಂಜ್ ಮಾಡ್ಬೇಕು. ತಿಂದು ತೇಗಿ ಮಜಾ ಮಾಡ್ಬಿಡ್ಬೇಕು. ಮತ್ತೆ ಸದ್ಯಕ್ಕಂತೂ ಯಾವ್ದು ಬ್ಯಾಚುಲರ್ ಪಾರ್ಟಿ ಇಲ್ಲ, ಎಣ್ಣೆ ಹೊಳೆನೆ ಹರಿದ್ಬಿಡ್ಬೇಕು. ಚಿತ್ತರಿ ಚಿತ್ತ ಪತಾಲ್ ಆಗ್ಬೇಕು ಅಷ್ಟೇ. ಏನು ಚಿತ್ರ ಆಗ್ಬೇಕಾ? ಪಾರ್ಟಿನ? ಹಲೋ ಸಾರ್ಥಕ್, ಹಲೋ. ಅದು ಏನಿಲ್ಲ ಅದ್ಯಾ, ನಾವೆಲ್ಲ ಸೇರ್ಕೊಂಡು ಒಂದು ಚಿಕ್ಕದಾಗಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅನ್ಕೊಂಡಿದ್ವಿ ಅಷ್ಟೇ. ಮತ್ತದೇನು ಚಿತ್ತಾಗ್ಬೇಕು ಅಂತಂದ್ರಿ, ಈ ಪದಗಳನ್ನೆಲ್ಲ ಎಲ್ಲಿ ಕಲ್ತ್ಕೊಂಡ್ರಿ? ಅದು ಪಾರ್ಟಿಲಿ. ಕುಡಿಯಕ್ ಮುಂಚೆನೆ ಕುಡ್ದೋರ್ ತರ ಮಾತಾಡ್ಬಿಟ್ನಲ್ಲ. ಈಗ ಜುಟ್ಟು ಜನ್ವಾರ ಎಲ್ಲ ಆಜಿನ ಕೈ ಕೊಟ್ಬಿಟ್ಟಿನಿ, ಸಿಕ್ಕರೆ ಬಿಡ್ತಾಳ? ಬೆಂಡೆತ್ತಳಷ್ಟೇ. ಹೇಗಾರು ಗೊತ್ತಾಗ್ದಿರಾಗ ಮ್ಯಾನೇಜ್ ಮಾಡ್ಬೇಕಲ್ಲ. ಹಲೋ ರೀ ಕಾಂತ. ಸಾರ್ಥಕ್ ಸರ್, ನೀವೇನು ವರಿ ಮಾಡ್ಬಿಡಿ. ಈ ಕಾಂತ ಇರೋದ್ ಯಾಕೆ? ನಾನು ಎಲ್ಲ ರೆಡಿ ಮಾಡಿರ್ತೀನಿ. ನೀವು ಬಂದು ಬಾವುಟ ಆರಿಸೋದು ಒಂದೇ ಬಾಕಿ. ಯಾಕೆ ಮತ್ತೆ ಮತ್ತೆ ಫೋನ್ ಮಾಡ್ತಿದ್ಯಾ? ಇನ್ ಯಾವ ಭಾಷೆಲಿ ಹೇಳ್ಬೇಕು ನಿಂಗೆ ಪದೇ ಪದೇ ಕಾಲ್ ಮಾಡಬೇಡ ಅಂತ? ಇಡಿಯಟ್. ಮೇಡಮ್, ನಾನು ನಿಮ್ಗೆ ಎಷ್ಟೇ ಕಾಲ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು ಅವಳು ನಿಮಗೆ ಕಾಲ್ ಮಾಡೋ ಥರ ಮಾಡ್ತಾ ಇದ್ದಾಳೆ ಮೇಡಮ್. ಯಾಕೇನಾಯ್ತು? ಮತ್ತೇನು ಮಾಡಿದ್ಲ ಅವಳು? ಮೇಡಮ್, 3 ಹೊತ್ತು ಕೂಡ ನನ್ನ ಮಕ್ಕಳು ಬರ್ತಾರೆ, ಇಲ್ಲಿಂದ ನಾನು ಕರ್ಕೊಂಡು ಹೋಗ್ತಾಳೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಮೇಡಮ್. ಇವತ್ತಂತೂ ಫುಲ್ ಹಠ ಮಾಡಿಬಿಟ್ಲು. ನನಗೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಮೇಡಮ್. ಅದಕ್ಕೆ ನಿಮಗೆ ನಾನು ಫೋನ್ ಮಾಡಿದೆ. ಅವಳನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇ ಬರ್ತೀನಿ ಅಲ್ಲಿಗೆ. ಅಲ್ಲಿ ತನಕ ಅವಳನ್ನ ಸೇಫಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಸರಿ ಮೇಡಮ್. ಇವ್ನು ಮುಂಚೆ ಈ ಥರ ಮಾಡ್ತಾ ಇರ್ಲಿಲ್ವಲ್ಲ, ಇವಾಗ 1 ತಿಂಗಳಿಂದ ಓವರ್ ಆಗಿ ಆಡ್ತಾ ಇದ್ದಾಳೆ. ಮಕ್ಕಳು ಅಂತ ಕನ್ವರ್ಸ್ತಾನೆ ಇರ್ತಾಳೆ. ಆ ವಿಕ್ಕಿ ಮದುವೆ ಟೈಮಲ್ಲೂ ಹೀಗೆ ಮಾಡಿದ್ಲು. ಈಗ ವೇದಾಂತ್ ಮದುವೆ ಟೈಮಲ್ಲೂ ಹೀಗೆ ಮಾಡ್ತಾ ಇದ್ದಾಳೆ. ಈ ಮದುವೆ ಟೈಮ್ ಬಂದ್ರೆ ಯಾಕೆ ಇವಳು ಹೀಗೆ ಆಡ್ತಾ ಇದ್ದಾಳೆ? ಹೀಗೆ ಬಿಡಬಾರ್ದು. ಆದಷ್ಟು ಬೇಗ ಇವಳು ಬಾಯ್ ಮುಚ್ಚಿಸ್ಲೇಬೇಕು. ಇಲ್ಲ ಅಂತಂದ್ರೆ ನನ್ನ ಕುತ್ತಿಗೆಗೆ ಬಂದು ತಗಲಾಕೊಳ್ಳುತ್ತೆ ಅಷ್ಟೇನೆ. ಹೇಗಾದ್ರೂ ಮಾಡಿ ಇವತ್ತವಳು ಬಾಯ್ ಮುಚ್ಚಿಸ್ತೀನಿ. ಬಾಯ್ಸ್, ಈಗ ನೋಡಿ, ನಾವು ಮಾಡ್ತಿರೋ ಗಿಮಿಕ್ ಯಾರಿಗೂ ಗೊತ್ತಾಗ್ಬಾರ್ದು. ಅಕಸ್ಮಾತ್ ಗೊತ್ತಾಯ್ತು ಅಂದ್ರೆ ಎಲ್ಲರೂ ಸೇರಿ ನಮ್ಮನ್ನ ರೆಡಿ ಮಿಕ್ಸ್ ಮಾಡ್ಬಿಡ್ತಾರೆ. ಬಾವಾ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬೇಡಿ. ನಮ್ ಖರಾಬ್ ಇದಾರಲ್ಲ, ಈ ತರ ಸ್ಕ್ಯಾಮ್ ಮಾಡಕ್ಕೇನೆ ಫೇಮಸ್. ಬರೀ ಈ ತರ ಕೆಲಸಗಳು ಬಿಟ್ರೆ ಇನ್ಯಾವ ಕೆಲಸ ಸರಿಯಾಗಿ ಮಾಡಿದಾರೆ ಹೇಳಿ? ಅದೆಲ್ಲ ಸರಿ ಬಾಮೈದ. ಈ ವಿಷಯ ಏನಾದ್ರು ನಿಮ್ ಅಣ್ಣ ಅಥವಾ ನಿನ್ ತಂಗಿ ಗೊತ್ತಾದ್ರೆ ಕಾಂತನ್ ಜೊತೆ ನಮ್ಮನ್ನು ಕೈಲಾಸ ಸೇರಿಸ್ತಾರಷ್ಟೇ. ನೀವು ಹೊಗಳಿದ್ರ ಇಲ್ಲ ಕ್ಯಾಕರ್ಸಿ ಅಂತ ಹೋಗುದ್ರ? ಇವತ್ತು ನಿಮ್ಗೆ ಉಗಿಯೋ ಸೀನ್ಸ್ ಎಲ್ಲ ಇಲ್ಲ ರೀ ಕಾಂತ. ಇವತ್ತು ಇಡೀ ಪಾರ್ಟಿ ನಿಮ್ ಅಧ್ಯಕ್ಷತೆಯಲ್ಲೇ ನಡಿಬೇಕು. ನೀವೇ ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು. ಕೇಳಕ್ಕೊಂತಾರ ಚೆನ್ನಾಗಿದೆ, ಇರ್ಲಿ. ಅದೆಲ್ಲ ಸರಿ, ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ತಾನೆ? ಸಾರ್ಥಕ್ ಸರ್, ಡೋಂಟ್ ವರಿ. ಬ್ಲ್ಯಾಕ್ ಲೇಬಲ್, ರೆಡ್ ಲೇಬಲ್, ಆರೆಂಜ್ ಲೇಬಲ್, ಪಿಂಕ್ ಲೇಬಲ್, ಆ ಲೇಬಲ್, ಈ ಲೇಬಲ್, ಜಾನಿ ವಾಕರ್, ಅಂಡರ್ಟೇಕರ್ ಎಲ್ಲ ಹೇಳ್ಬಿಟ್ಟಿದೀನಿ. ಇನ್ನೂ ಏನಾದ್ರು ಬೇಕಾದ್ರೆ ಈಗಲೇ ಹೇಳ್ಬಿಡಿ. ಆಮೇಲೆ ಖಾಲಿ ಆಯ್ತು ಅಂತ ಅದೇನೋ ಹೇಳ್ತಾರಲ್ಲ, ಆಯ್ಕೊಂಡ್ ತಿನ್ನೋನ ಹಿಡ್ಕೊಂಡು ಅದೇನೋ ಮಾಡಿದ್ರು ಅಂತ, ಆ ತರ ನನ್ನ ಹತ್ರ ಕಿತ್ಕೊಂಡ್ ಕುಡಿಬೇಡಿ. ಯಾಕಂದ್ರೆ ದುವಾಸರು ಯಾವಾಗ್ಲೂ ಹಿಂಗೆ ಮಾಡೋದು. ಬಾಮೈದ, ಇಷ್ಟು ಸಾಕ್ತಾನೆ? ಅಯ್ಯೋ ಬಾವಾ, ಇದನ್ನ ಫಸ್ಟ್ ಕುಡಿದ್ಬಿಟ್ಟು ನಿಂತ್ಕೊಳ್ಳೋದ.
ಮಧ್ಯದಲ್ಲಿ ಬಿಡ್ತೀರಾ? ನಾವಿಲ್ದೇನೆ ಪಾರ್ಟಿ ಮಾಡ್ತೀರಾ? ಅದ್ ಹೇಗ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಅಗ್ರಜ, ನಿನ್ ಮದುವೆ ಆಗೋಕ್ಕಿಂತ ಮುಂಚೆ ಒಂದ್ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ರು ಕೇಳಿಸ್ಕೊಡ್ರಪ್ಪ ಇಲ್ಲಿ. ನಮ್ಮ ಅಗ್ರಜ ಮುಂಚೆ ಹೇಗಿದ್ದ? ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ, ಎಲ್ಲದರಲ್ಲೂ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್, ಅಷ್ಟೇ ಸ್ಟ್ರಿಕ್ಟ್ ಅಂತ ಅಗ್ರಜ ಇವತ್ತು ಮದುವೆ ಆಗ್ತಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಖುಷಿ ವಿಚಾರನೆ. ಮುಂಚೆ ಅವನು ಹೇಗಿದ್ದ ಅಂದ್ರೆ ಅಂಡ್ ಇಷ್ಟೆಲ್ಲ ನಮ್ಮ ಅಗ್ರಜ ಚೇಂಜ್ ಆಗಿದ್ದಾನೆ ಅಂದ್ರೆ ನಾವು ಖುಷಿ ಪಡ್ಲೇಬೇಕು. ಬಂದ್ರೆ ಇಲ್ಲಿ ಅವ್ನು ಆರಾಮಾಗಿ ಸಾಫ್ಟ್ ಡ್ರಿಂಕ್ಸ್ ಕುಡ್ಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಲೆಟ್ ಹಿಮ್ ಎಂಜಾಯ್. ಇಲ್ಲ ನಿಮ್ ತರ ವಿಸ್ಕಿ ಬ್ರ್ಯಾಂಡಿ ಅಭ್ಯಾಸ ಮಾಡ್ಕೊಂಡು ಹಲೋ ಎಕ್ಸ್ಕ್ಯೂಸ್ ಮೀ, ಎಲ್ಲರೂ ಕೇಳಿಸ್ಕೋಬೇಕು. ಮಾತಾಡಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ. ನಾನು ಅಣ್ಣನ ಬಗ್ಗೆ ಮಾತಾಡಬೇಕು. ಯಾಕೋ ಇಷ್ಟು ಬೇಗ? ಬೇಡ ಕಣೋ, ಸುಮ್ಮನೆ ಮಾತಾಡ್ಲಿ ಬಿಡು. ನೀ ಮಾತಾಡ್ದೆ ತಾನೆ, ಲೆಟ್ ಸ್ಪೀಕ್. ಹೌದಾ ಅಗ್ರಜ? ಸರಿ ಆಯ್ತು, ಮಾತಾಡಪ್ಪ. ನಾನು ಮಿಕ್ಸ್ ಮಾಡಿದ ಎಣ್ಣೆ ಈಗ ಕೆಲಸ ಕೊಡ್ತಿದೆ. ತುಂಬಾ ಥ್ಯಾಂಕ್ಸ್ ವಿಕ್ಕಿ. ನಾಳೆಯಿಂದ ದಿ ಗ್ರೇಟ್ ವೇದಾಂತ್ ವಸಿಷ್ಠನ್ ಮದುವೆಗಿಂತ ಮೊದಲು ನನ್ನ ಮನಸ್ಸಲ್ಲಿರೋದನ್ನ ಅಣ್ಣನ ಹತ್ರ ಹೇಳ್ಬಿಡ್ಬೇಕು. ಏನೇ ಹೇಳಿದ್ರು ಕೇಳೋ ಅಂತದ್ ಹೇಳಿದ್ರು ಸರ್. ತೀರಾ ಎದ್ದು ಓಡೋಗೋ ಅಂತದ್ನೆಲ್ಲ ಹೇಳ್ಬೇಡಿ ಅಣ್ಣ. ನೀನು ನಮ್ಮ ಮನೆಯಿಂದ ಹೊರ್ಗಾಕಿದ್ಮೇಲೆ ಒಂದೊಂದು ದಿವಸ ಅವ್ನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೀನು ಹೊರ್ಗಾಕಿದ್ರು ಅದು ಪರ್ಮನೆಂಟ್ ಅಲ್ಲ, ಯಾವತ್ತಾರು ಒಂದಿನ ನನ್ನ ಮನೆಗೆ ಸೇರ್ಸ್ಕೋತಿ ಅಂತ ಗೊತ್ತಿತ್ತು. ಎಷ್ಟಾದ್ರೂ ನಾವು ಅಣ್ಣ ತಮ್ಮಂದ್ರು. ಇವತ್ತು ಜಗಳ ಆಡ್ತೀವಿ, ನಾಳೆ ಒಂದಾಗ್ತೀವಿ ಅಂತ ನಂಗೆ ಗೊತ್ತಿತ್ತು. ಎಲ್ಲ ಅನ್ಕೊಂಡಂಗೆ ಆಯ್ತು. ಮತ್ತೆ ನಿನ್ ಪ್ರೀತಿ ಪಡೆಯೋ ಅವಕಾಶನೂ ಸಿಕ್ತು. ಆದರೆ ಇಷ್ಟೆಲ್ಲ ಆಗೋದಕ್ಕೆ ಯಾರು ಕಾರಣ ಅಂತ ಗೊತ್ತಾ ಅಣ್ಣ? ನಮ್ಮ ಮಧ್ಯ ಬಿರ್ಕ್ ಬರೋದಕ್ಕೆ ಯಾರು ಕಾರಣ ಗೊತ್ತಾ ಅಣ್ಣ? ಈ ಧ್ರುವ ಫುಲ್ಲು ಟೈಟ್ ಆಗಿದ್ದಾನೆ. ಕುಡಿದ ಮತ್ತಲ್ಲಿ ಸುಹಾಸಿನಿ ಬಗ್ಗೆ ಎಲ್ಲ ಹೇಳ್ಬಿಡ್ತಾನೆ. ಹಾಗೇನಾದ್ರೂ ಅವಳ ಬಗ್ಗೆ ಹೇಳಿದ್ರೆ ಅಗ್ರಜ ಅಪ್ಸೆಟ್ ಆಗಿ ಮದ್ವೆನೇ ಬೇಡ ಅನ್ಬಿಡ್ತಾನೆ. ಹೇ ಧ್ರುವ, ಪಾರ್ಟಿ ಮಾಡ್ತಿದ್ಯಾ ಕಣೋ? ಹಳೆ ಜಗಳದ ಮಾಡ್ರಲ್ಲ ಬೇಕಾ? ಅಗ್ರಜನು ಅದ್ರ ಬಗ್ಗೆ ಎಲ್ಲ ಮರ್ತ್ಬಿಟ್ಟಿದ್ದಾನೆ. ಡೋಂಟ್ ವರಿ. ಹೇಳು ಪರಿ, ಯಾಕೆ ಹೀಗೆ ಮಾಡ್ದೆ ಹೇಳು ಪರಿ. ನಿನ್ನ ಗಂಡ ಅನ್ನಿಸ್ಕೊಂಡವನು ಇನ್ನೂ ಬದುಕಿದ್ದೀನಿ ಪರಿ. ಸಾಲನೋ ಸೋಲನೋ, ನಾನು ಇನ್ನು ನಿಯತ್ತಾಗಿ ಬದುಕ್ತಾ ಇದ್ದೀನಿ. ನಾವು ತುಂಬಾ ಸುಖವಾಗೇನು ಇಲ್ಲ ನಿಜ, ಅಥವಾ ನಮಗ್ ಸಾಕಾಗೋಷ್ಟು ಹಣನೂ ಇಲ್ಲ ಒಪ್ಕೋತೀನಿ. ಆದ್ರೆ ಈ ಮನೆಯಲ್ಲಿ ಯಾವತ್ತೂ 3 ಹೊತ್ತಿನ ಊಟಕ್ಕೆ ಕಡಿಮೆ ಆಗಿರ್ಲಿಲ್ಲ. ನೀನ್ ಇಂಥ ಕೆಲಸ ಮಾಡೋಷ್ಟು ಕೆಟ್ಟದಾಗಿ ನಾನು ನಿನ್ ಜೊತೆ ನಡ್ಕೊಂಡಿರ್ಲಿಲ್ಲ ಪರಿ. ನಿನ್ನ ನಡೆಸ್ಕೊಂಡು ಇಲ್ಲ ಹಾಗೆ. ಅಯ್ಯೋ, ಅದೆಲ್ಲ ಮಾತಾಡ್ಬಿಡ್ರಿ. ಮತ್ ಯಾವ ಕಾರಣಕ್ಕೆ ಪರಿ? ಕಿಡ್ನಿ ಕೊಡುವಂತ ಅನಿವಾರ್ಯ ನಮ್ಗೇನಿತ್ತು? ಮನೆ ಹರಾಜಿಗೆ ಬಂದಿತ್ತ ಅಥವಾ ಮಕ್ಕಳ ಜೀವನ ಮೂರ ಬಟ್ಟೆಯಾಗಿ ಬೀದಿಗೆ ಬಿದ್ದಿತ್ತ? ನಮ್ಮ ಬಡತನ ಅನ್ನೋದು ಬರೀ ದುಡ್ಡಿಗೆ ಪರಿ, ಪ್ರೀತಿಗಲ್ಲ. ಇರೋದ್ರಲ್ಲೇ ನಾವು ಸುಖವಾಗಿದ್ವಿ. ಒಬ್ರಿಗೊಬ್ರು ಆಗ್ತಾ ಬರೋ ಕಷ್ಟನೆಲ್ಲ ಧೈರ್ಯವಾಗಿ ಎದುರಿಸ್ತಾ ಇದ್ವಿ.
ಅದಕ್ಕೆಲ್ಲ ಕಾರಣ ನಮ್ಮಲ್ಲೇ ಇದ್ದ ಪ್ರೀತಿ, ವಿಶ್ವಾಸ ಮತ್ತೆ ನಂಬಿಕೆ. ಆದ್ರೆ ನೀನು ಇವತ್ತು ಏನ್ ಮಾಡ್ದೆ ಪರಿ? ನಮ್ಮ ಪ್ರೀತಿನ ಧಿಕ್ಕರಿಸಿ ನಮ್ಮ ನಂಬಿಕೆ ನೆತ್ತಿ ತುಳಿದು ಕಿಡ್ನಿ ಕೊಟ್ಟು ಬಂದಿದ್ಯಾ. ಕಿಡ್ನಿ ಅಂತ ದರಿದ್ರ ಪರಿಸ್ಥಿತಿ ನಮ್ಗೇನ್ ಬಂದಿತ್ತು ಪರಿ? ಮಿಸ್ಟರ್, ಹುಡುಗಿರ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹುಡುಗಿರು ಎಲ್ಲಿ ಎಲ್ಲಿ ಎಲ್ಲಿ? ಇಷ್ಟು ಸುಂದರವಾಗಿರೋ ಹುಡುಗಿ ನನ್ನ ಹತ್ರ ಇರ್ಬೇಕಾದ್ರೆ ಬೇರೆ ಹುಡುಗಿರ ಮೇಲೆ ನಾನು ಯಾಕ್ರಿ ಕಣ್ಣಾರಿಸ್ಲಿ? ನಿಮ್ಗಿಂತ ಒಳ್ಳೆ ಫಿಗರ್ ಸಿಕ್ಕಿದ್ರು ನನಗೆ ಬೇಡಪ್ಪ. ಯಾರು ಇಲ್ವಲ್ಲ. ಹಲೋ ಮಿಸ್ಟರ್ ವೇದಾಂತ್ ವಸಿಷ್ಠ, ಯಾವ ಹುಡುಗಿರು ನಮಗೆ ಸಿಗ್ಲಿಲ್ಲ ಅಂತ ನಮ್ಮ ನೋಡಿ ನಗ್ತಾ ಇದ್ದೀರಾ? ಒಳ್ಳೆ ಮಾತಿಂದ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀವೆಲ್ಲಿ ಕೇಸ್ ಹಾಕ್ಬೇಕಾಗತ್ತೆ. ಹೌದಾ? ಓಕೆ, ನಿಮಗೆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದೀವಿ ಅಂತ ತೋರಿಸ್ಬೇಕಲ್ವಾ? ಫೈನ್, ತೋರಿಸ್ತೇನೆ. ಹುಡುಗಿರಲ್ಲಿ ಅಂತ ಕೇಳ್ತಿಯಲ್ಲ, ನೋಡು ಹುಡುಗಿ. ಮೇಡಮ್, ನೀವು ಬೇಕಿರೋ ಎಲ್ಲ ಡಾಕ್ಯುಮೆಂಟು ಇಲ್ಲಿದೆ, ತಗೊಳ್ಳಿ ಮೇಡಮ್. ಹೇ ಮಿಸ್ಟರ್, ಮೇಡಮ್ ಅಲ್ಲ ಸರ್. ಹೌದಲ್ವಾ? ಸಾರಿ ಮೇಡಮ್, ಮರ್ತ್ಬಿಟ್ಟೆ. ಯಾಕೋ ನಮ್ಮ ಬಾಯಲ್ಲಿ ಮೇಡಮ್ ಮೇಡಮ್ ಅಂತಾನೆ ಬರ್ತಿದೆ. ಹೇ, ಇನ್ನೊಂದ್ಸರಿ ಮೇಡಮ್ ಅಂದ್ರೆ ಮುಖದ ಮೇಲೆ ಕೂತ್ಬಿಡ್ತೀನಿ. ಓಕೆ ಸರ್, ಮೇಡಮ್ ಅನ್ನಲ್ಲ. ಈ ಫೈಲ್ ತಗೊಳ್ಳಿ. ಏಯ್, ಎಷ್ಟು ಕುಡ್ದಿದ್ಯಾ? ಒಂದು ಅರ್ಥ ಆಗ್ತಾನೇ ಇಲ್ಲ. ಈ ಮೇಡಮ್ ಸರ್ ಪಕ್ಕ ಅದಿತಿ ತರನೇ ಕಾಣ್ತಿದ್ದಾನೆ. ಇದು ಕನ್ಸ ಇಲ್ಲ ನಿಜನ ಒಂದು ಗೊತ್ತಾಗ್ತಿಲ್ಲ. ಏಯ್, ಏನ್ ಯೋಚನೆ ಮಾಡ್ತಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಎಷ್ಟು ಕುಡ್ದಿದ್ಯಾ? ಅದಿತಿ, ದಿನ ನಂಗೆ ಕನ್ಸಲ್ ಬಂದು ಯಾಮಾರ್ಸೋ ಥರ ಯಾಮಾರ್ಸ್ತಿಲ್ಲ ತಾನೇ? ಓಹೋ, ದಿನ ಕನ್ಸಲ್ ಬರ ಬರ್ತೀನ? ಮತ್ ಯಾವತ್ತೂ ಈ ವಿಚಾರ ಮಾತಾಡಿಲ್ವಲ್ಲ ಇವಯ್ಯ. ಪರವಾಗಿಲ್ವೇ, ಈ ಪ್ರಾಣಿ ಕನ್ಸಲ ಬೀಳುತ್ತಂತ ಆಯ್ತು. ಸುಲ್ತಾನ್, ನಿಂಗೆ ನಾನೇ ಅಂತ ಗೊತ್ತಾಗೋಯ್ತಾ? ನಿನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ. ನೀನು ಯಾವ ಗೆಟಪಲ್ಲಿ ಬಂದು ನನ್ನ ಚೀಟ್ ಮಾಡೋದಕ್ಕಾಗಲ್ಲ ಬಜಾರಿ. ನೀನು ಫಾರ್ಮ್ ಹೌಸ್ ಒಳಗಡೆ ಬಂದ ತಕ್ಷಣ ನನ್ನ ಮನಸ್ಸೇ ಇಟ್ಟು ಇದು ನನ್ನ ಮುದ್ದು ಬಜಾರಿನೇ ಅಂತ. ನಿಂಗಾಗ್ಲೇ ಗೊತ್ತಾಗಿದೆ, ಮತ್ತೆ ಇಷ್ಟೊತ್ತಾಗಿ ಸುಮ್ಮನೆ ಇದ್ದೆ.
ನನ್ನ ಬಜಾರಿ ಹೆವಿ ಟ್ಯಾಲೆಂಟೆಡ್ ಅಲ್ವಾ, ಹೇಗೆ ಆ್ಯಕ್ಟ್ ಮಾಡ್ತಿಲ್ಲ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಯು ಪರ್ಫಾರ್ಮೆನ್ಸ್ ಫೆಲ್ ಶಾರ್ಟ್. ಹೋಗು ವೇದಾಂತ್, ನಿಮ್ಮನ್ನೆಲ್ಲ ಹೆದರ್ಸ್ಬೇಕು ಅಂತ ನಾವು ಎಷ್ಟು ಥ್ರಿಲ್ಲಾಗಿ ಬಂದಿದ್ವಿ ಗೊತ್ತಾ, ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಯಾವಾಗಿಲ್ಲ ಬಿಡು ಬಜಾರಿ, ನೀನು ಬಂದಿಯಲ್ಲ ನಂಗೆ ಅದೇ ಖುಷಿ. ನಾನು ನೋಡಬೇಕು ಆ ಗಡ್ಡ ಮೀಸೆ ನನಗೆ ತುಂಬ ಕ್ಯೂಟಾಗಿ ಕಾಣ್ತಿದೆ. ಪಕ್ಕದ ಬದಿಲಿರೋ ಟೇಲರ್ ಶಾಮಣ್ಣನ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ. ಈಗ್ಲಾ ನಿಮ್ಮ ಸ್ಟಿಚಿಂಗು ಫಿಟ್ಟಿಂಗು ಎಲ್ಲ ಮೊದಲೇ ಬೋಸ್ಕೊಳ್ಳೋದಲ್ಲ ನಮ್ಮ ಮದುವೆ ಮುನ್ನೋ ದಿನ ಈ ಕೆಲಸ ಇಟ್ಕೊಂಡ್ರೆ ಹೇಗೆ? ಅಯ್ಯಪ್ಪ, ಆ ಬಟ್ಟೆ ಕೊಟ್ಟು ತಿಂಗಳಾಗ್ತಾ ಬರ್ತಿದೆ, ಈ ಮದ್ವೆಗಾದ್ರೂ ಕೊಡ್ತೀರಾ, ಇಲ್ಲಾಂದ್ರೆ ಮಗು ನಾಮಕರಣ ಕೊಡ್ತೀರಾ ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು, ಹೋಗಿದ್ ಬಾ. ಹಳೆ ಮುದ್ಕಿ, ಏನೇ ಬಟ್ಟೆ ಸರ್ಗರದಲ್ಲಿದ್ಯಾ? ನನ್ ಸಡಗರ ನೋಡಿ ನೀನ್ಯಾಕೆ ಹುರ ಅಂತಿದ್ಯಾ, ಅದನ್ನ ಹೇಳು. ಅಯ್ಯೋ, ಹರಹರನೂ ಇಲ್ಲ ಹುರಹುರನೂ ಇಲ್ಲ. ನೀನ್ ಹೋಗಿ ಬಟ್ಟೆ ತಗೊಂಡ್ ಬರೋದೇನ್ ಬೇಕಾಗಿಲ್ಲ. ಶಾಮಣ್ಣಗೆ ಒಂದ್ ಕಾಲ್ ಮಾಡಿದ್ರೆ ಅವರೇ ತಗೊಂಡ್ ಬರ್ತಾರೆ, ಇಲ್ಲಾಂದ್ರೆ ನಾನೇ ಒಂದ್ ಹೆಜ್ಜೆ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಆಹಾ, ತುಂಬಾ ಬುದ್ಧಿವಂತೆ ಕಣೆ ನೀನು. ಇಷ್ಟು ದಿನ ಆದ್ರೂ ಬಟ್ಟೆ ತಗೊಂಡ್ ಬರ್ದೇ ಇರೋರು ಇವಾಗ ತಗೊಂಡ್ ಬಂದ್ ಕೊಡ್ತಾರಾ? ಇನ್ನು ನೀನು ನಡೆದ್ರೇನೆ ಕಾಲ್ ಸವಿಯುತ್ತೆ ನೋಡು, ನೀನ್ ಹೋಗಿ ತಗೊಂಡ್ ಬರ್ತೀಯಾ? ಬೇಡಮ್ಮ, ನನ್ ಕೆಲ್ಸ ನಾನೇ ಮಾಡ್ಕೋತೀನಿ. ಬೇಲಿಕೋಲ್ ನಂಬ್ಕೊಂಡ್ರೆ ಅಷ್ಟೇ ಕತೆ. ಲೇ, ಏನೇ ಅದು ಬೇಲಿಕೋಲು ಅಂದ್ರೆ? ನಾನ್ ನಿನ್ ಕಣ್ಣಿಗೆ ಬೇಲಿಕೋಲ್ ತರ ಕಾಣಿಸ್ತಿದ್ದೀನಾ? ಹೌದು, ಮತ್ತೆ ಬೇಲಿಕೋಲ್ಗೂ ನಿನಗೂ ಯಾವ ವ್ಯತ್ಯಾಸನೂ ಇಲ್ಲ. ಬೇಲಿಕೋಲ್ ನೋಡು ಇದ್ ಜಾಗದಲ್ಲೇ ಇರುತ್ತೆ, ನೀನು ಅಷ್ಟೇ ನಿನ್ ಜಾಗದಲ್ಲೇ ನಿಂತಿರ್ತೀಯ, ಅದಕ್ಕೆ ಬೇಲಿಕೋಲು ಅಂದೆ. ನಾನೇ ಹೋಗಿ ತಗೊಂಡ್ ಬರ್ತೀನಿ. ನಾಳೆಯಿಂದ ನಮ್ ಜೊತೆ ಇರೋದಿಲ್ಲ, ಇವತ್ತು ಅರ್ಧ ದಿನ ಆದ್ರೂ ನಮ್ ಜೊತೆ ಇರ್ಲಿ ಅಂತ ಹೇಳಿದ್ರೆ ನನಗೆ ಬೇಲಿಕೋಲು ಅಂತೀಯಾ? ಇರ್ಲಿ ಬಿಡು, ನಮ್ ಫೀಲಿಂಗ್ಸ್ ಎಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ಹೌದು ಅಮ್ಮ, ಅವಳು ಹೇಳೋದ್ರಲ್ಲೂ ಅರ್ಥ ಇದೆ. ಇವತ್ತೊಂದಿನಾದ್ರೂ ನಮ್ಮ ಜೊತೆಗಿರಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದ್ದೀವಿ. ನೀನು ನೋಡಿದ್ರೆ ವೇದಾಂತ್ ಮನೆಗೆ ಹೋಗಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ. ಅಮ್ಮ, ನಾನು ವೇದಾಂತ್ ಮನೆಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ ನಿಜ, ಆದ್ರೆ ನಂಗೆ ಅದ್ರಲ್ಲಿ ಯಾವ ಬೇಜಾರು ಇಲ್ಲಮ್ಮ. ಹೌದು ಕಣೆ, ನಿಂಗೆ ಯಾವ ಬೇಜಾರು ಆಗೋದಿಲ್ಲ, ಯಾಕಂದ್ರೆ ಹುಟ್ಟು ಬೆಳ್ದಿದ್ ಮನೆ ಅದೇ ಅಲ್ವಾ ನಿಂಗೆ? ಹಂಗಲ್ಲ ಕಣೆ, ಒಂದ್ ಮನೇಲಿ ಹುಟ್ಟು ಬೆಳ್ದಿದ್ ಮಾತ್ರಕ್ಕೆ ಅದ್ ನಮ್ಮ ಮನೆ ಅಂತ ಅಲ್ಲ. ಈ ಮನೆ ಹೇಗ್ ನಮ್ಮ ಮನೆನೋ ಆ ಮನೆ ಕೂಡ ನಮ್ಮ ಮನೆನೇ. ಅದು ಬರೀ ಗಂಡನ ಮನೆ ಮಾತ್ರ ಅಲ್ಲ, ತಾಯಿ ಮನೆ ಕೂಡ ಇದ್ದ ಹಾಗೆ. ಸುಪ್ನತೆ ಸುಬ್ಬಿ ನೋಡಿ ಅಪ್ಪ, ಮದ್ವೆ ಆಗೋಕ್ಕಿಂತ ಮುಂಚೆನೆ ಈ ಲೆವೆಲ್ಗೆ ಡೌನ್ ಮಾಡ್ತಾಳೆ. ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಡ್ತಾಳೆ. ಕೊನೆಗೂ ತವ್ರ ಮನೆ ತಲೆನೇ ತುಳಿದ್ಬಿಟ್ಟಿಯಲ್ಲ. ನಾನ್ ಹಂಗಲ್ಲ ಕಣೆ ಹೇಳಿದ್ದು, ತಾಯಿ ಮನೆಯಿಂದ ತಾಯಿ ಮನೆಗೆ ಹೋಗ್ತಿದ್ದೀನಿ ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ಗಂಡನ ಮನೆ ತಾಯಿ ಮನೆ ಹೇಗಾಗತ್ತಮ್ಮ? ಅಮ್ಮ, ಆ ಮನೇಲಿ ನಮ್ಮವರು ಅಂತ ಯಾರಿದ್ದಾರೆ ಹೇಳು? ನಮ್ಮವರು ಅಂತ ಯಾರಿದ್ದಾರೆ? ನಿಮ್ಮಕ್ಕ ಆರ್ತಿ ಅಲ್ವಾ? ನೀವ್ ಹೆಂಗ್ ನನ್ನ ನೋಡ್ಕೊಂಡಿದ್ದೀರೋ ಅವಳು ಅಷ್ಟೇ ಪ್ರೀತಿ ಕಾಳಜಿಯಿಂದ ನೋಡ್ಕೊಂಡಿದ್ದಾಳೆ. ಲೆಕ್ಕದಲ್ಲಿ ಅವಳು ಕೂಡ ತಾಯಿನೇ, ಅದಕ್ಕೆ ತಾಯಿ ಮನೆ ಇದ್ದ ಹಾಗೆ ಅಂತ ಹೇಳಿದ್ದು. ಕಂದ ಅಮ್ಮ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಅಲ್ಲಿಗೆ ಮದುವೆ ಆದಂಗೆ ಲೆಕ್ಕ. ಒಂದು 2-3 ದಿನದಲ್ಲಿ ಅಮ್ಮ ಪರ್ಮನೆಂಟ್ ಆಗಿ ಈ ಮನೆಗೆ ಬರ್ತಾಳೆ. ಆಗ ಈ ಮನೆಗೆ ಅವನತಿ ಶುರು ಆಗುತ್ತೆ. ಹಾಗಾಗಬಾರ್ದು ಅಂದ್ರೆ ಶಾಸ್ತ್ರಗಳೆಲ್ಲ ಶುರು ಆಗೋಕ್ಕೂ ಮುಂಚೆ ನಾನು ಈ ಮದುವೆನ ತಡಿಬೇಕು. ಅಮ್ಮಂಗೆ ನೆರೆ ಆಗ್ಬೇಕಾಗಿತ್ತು ಈ ಮನೆ. ಅವಳ ಕಾಲಿಟ್ ಗಳಿಗೆಯಿಂದ ನರಕ ಶುರು ಆಗ್ಬಿಡುತ್ತೆ. ಅಮ್ಮುವಿಂದ ಈ ಮನೆಯವ್ರು ಯಾರಿಗೂ ಅಂದ್ರೆ ಆಗ್ಬಾರ್ದು. ಈ ಮನೆ ಸೊಸೆಯಾಗಿ ಈ ಮನೆ ಕಾಪಾಡೋ ಜವಾಬ್ದಾರಿ ನಂದು. ಒಂದು ವೇಳೆ ಈ ಮದ್ವೆ ಏನಾದ್ರೂ ನಿಂತೋದ್ರೆ ಅಪ್ಪ ಅಮ್ಮ ಅದನ್ನ ತಡ್ಕೊಂತಾರ? ಅದು ನನ್ನಿಂದ ಈ ಮದ್ವೆ ನಿಂತೋಯ್ತು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಅವ್ರು ತಡ್ಕೊಳ್ಳಲ್ಲ. ಒಡ ಹುಟ್ಟಿದ ಅಕ್ಕನೇ ತಂಗಿ ಜೀವನ ಹಾಳು ಮಾಡಿದ್ಲು ಅಂತ ಊರಲ್ಲೆಲ್ಲರೂ ಮಾತಾಡ್ಕೊಂತಾರೆ. ಆ ಮಾತು ಅಮ್ಮನ ಕಿವಿಗೂ ಬೀಳುತ್ತೆ. ಮದ್ವೆ ಆದ್ರೆ ಈ ಮನೆ ನರಕ ಆಗುತ್ತೆ. ಆಗದೆ ಇದ್ರೆ ತವ್ರ ಮನೆ ನರಕ ಆಗುತ್ತೆ. ಆದ್ರೂ ನಾನು ಈ ಕೆಲಸ ಮಾಡಲೇಬೇಕು. ಅಮ್ಮಗೆ ಮದ್ವೆ ನಿಂತ್ರೆ ಮತ್ತೆ ಮದ್ವೆ ಆಗೋ ಅವಕಾಶ ಇದೆ.
2-3 ದಿನ ಎಲ್ಲರೂ ಹತ್ತು ಕರೆದು ಸಮಾಧಾನ ಮಾಡ್ಕೊತಾರೆ. ಅದು ಅನಿವಾರ್ಯ ಕೂಡ. ಆದ್ರೆ ಮದುವೆ ಏನಾದ್ರೂ ನಡೆದ್ರೆ ಈ ಮನೆನ ಅಳಕ್ಕೆ ಯಾರು ಇರೋದೇ ಇಲ್ಲ. ಈ ಮನೆ ಸರಿ ಇರುತ್ತೆ, ಈ ಮನೆಯವ್ರ ಜೀವನ ಚೆನ್ನಾಗಿರುತ್ತೆ ಅಂದ್ರೆ ಈ ಮದುವೆ ನಿಲ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ.